ಯಾವ್ದು ಬೇಕಾದ್ರೂ ಕುಡಿದ್ಬಿಡ್ತೀವಿ. ಕಣು ರಾತ್ರಿ ಚಳಿಗೆ ಇವು ಅಣ್ಣ ಲೈಟಾಗಿ ತಗೊಂಡ, ನಿನಗೆ ಗೊತ್ತಿಲ್ವಾ? ಅಂಕಲ್ ಜೊತೆ ಅಂಕಲ್ ಜೊತೆ ಲೈಟಾಗಿ ತಗೊಂಡ. ಬಡ್ಡಿ ಮಗ ಜೊತೆಲೇ ಅವನೇ ಗೊತ್ತಿಲ್ಲ ಅಂತ ಹೇಳ್ತಾವನಿ. ನಿನಗೂ ನಾನು ಗೊತ್ತಿಲ್ಲದೆ ಇರೋದ್ರೇನು, ನಿನ್ಗೆ ಗೊತ್ತಿಲ್ಲದೇ ಏನೇನಾಯಿತು? ನನಗೆ ಗೊತ್ತಿಲ್ಲದೇ ಏನೇನಾಯ್ತಪ್ಪ? ಅದು ಅವನಿಗೆ ಹೇಳು. ಮೆಟ್ಲುಗಳು ಇವಾಗ ಮಾಡಿರೋ ಮೊದಲಿಂದನೂ ಹಿಂಗೆ ಇರೋದು ಇವು? ರೀಸೆಂಟ್ ಮಾಡಿರೋದ? ಇದೇ ಫಸ್ಟ್ ಟೈಮ್ ಅಲ್ಲ ವಾಕಿಂಗ್ ಹೋಗ್ತಾ ಇರೋದು ತಾಳ್ಬಿಡ್ತಿಂದ. ಬಂದಾಗ ನಾನು ಬಂದಿರೋ ಸೆಕೆಂಡ್ ಟೈಮ್ ಏನೋ ಇಲ್ಲಿಗೆ ಅಷ್ಟೇ. ಹತ್ತುತ್ತಿರೋದು ಅಲ್ಲ ಕಣ, ಬೆಟ್ಟಕ್ಕೆ ಬಂದಿರೋ ಸೆಕೆಂಡ್ ಟೈಮು ಕಣ. ಅಷ್ಟೇನಾ? ಹ್ಞೂ ಕಣ, ಹತ್ತುತ್ತಿರೋದು ಫಸ್ಟ್ ಟೈಮ್. ಹತ್ತುತ್ತಿರೋದು ಫಸ್ಟ್ ಟೈಮು. ನಿಮ್ಮ ಜೊತೆ ಎಲ್ಲಿ ಗಾಡೀಲಿ ಬಂದಾಗ ಒಂದು ಸರಿ ದರ್ಶನ ಮಾಡ್ದೇ ವಾಪಸ್ ಹೋಗಿದ್ವಲ್ಲ, ರಶ್ ಆಗಿತ್ತು ಅಂತ. ಇವಾಗ ಹೋಗ್ತಾ ಇದ್ದೀವಿ ಅಷ್ಟೇ. ಇವತ್ತು ಪಕ್ಕ ದರ್ಶನ ಮಾಡ್ತೀವಿ. ಇವತ್ತು ಪಕ್ಕದ ದರ್ಶನ ಮಾಡ್ಕೊಂಡೇ ಹೋಗೋದು. ನನಗೆ ನಿಧಾನ ಕರ್ಕೊಂಡು ಹೋಗ್ತಾ ಇರೋದು. ಚಳಿ ಕಡಿಮೆ. ಯಾವ ಚಿರತೆ ಬಂದು ತಿನ್ಕೊಂಡು ಹೋಗಿತ್ತು ಅನ್ನೋ ಅಂತ ಗೊತ್ತಾಗಲಿಲ್ಲ. ಹುಡಿಕೊಂಬತ್ತೀಯಾ? ಹೋಗಲ್ಲ, ಸುಮ್ಮನೆ ಮಾಡಕ್ಕೆ ಬರೋ ಕೆಲಸ ಇಲ್ಲ. ನಾವಾಗೆ ಇಲ್ಲ ಎತ್ಕೊಂಡೋಗಿ ಹೆಣ್ಣು ಚಿರತೆ ಆದರೆ ಮದುವೆ ಮಾಡೋದು ಅದು ಇಷ್ಟ ಇಲ್ಲ ನೋಡುತ್ತಂದೆ. ಹೆಣ್ಣು ಚಿರತೆ ಅಂದರೆ ಇದ್ಯಾವುದೋ ನನಗಿನ್ನ ಮನ್ಸ. ವಯಸ್ಸಾದವ್ರ? ಅಯ್ಯೋ, ರಾತ್ರಿ ತಗೊಂಡಿರೋದಕ್ಕೆ ಅಂಕಲ್ ಹುಡುಗ ಆಗ್ಬಿಟ್ಟಿದ್ರು ವಯಸ್ಸಾಗಿರೋದಂತ. ಮದು ನೋಡ್ಬೇಕು ಎಳೆಯ ಇವನು ಎಳಿಯೋಕ್ಕಾಗಲ್ಲಪ್ಪ, ಇನ್ನು ಸಾಯ್ಲಿ ಅಂತ ತಿನ್ನೋದೇ ಬೇಡ ಅಂತ ಕೆಲಸ. ಎಷ್ಟು ಕಿಲೋಮೀಟ್ರ್ ಕರೆಕ್ಟಾಗಿ ಇಲ್ಲಿಂದ? ಗಾಡೀಲೇನೋ ಗಾಡೀಲಿ 16 ಕಿಲೋಮೀಟ್ರ್, ಬೈಕಲ್ಲಿ ರೋಡು. ಇದರಲ್ಲಾದರೆ ಕಮ್ಮಿ. ನಾವು ಕೊಡೋದು 24 ಅಷ್ಟೇ, ಜಾಸ್ತಿ ಏನು ಕೊಡಲ್ಲ. ಹಾಂ, ನಾನು ರಾತ್ರಿ ಬರಬೇಕಾದ್ರೆ ಗಾಡೀಲಿ ಅಂದ್ಕೊಂಡೆ ಚಂದು ಅಣ್ಣನ ಹತ್ರ ನಾನು ತಣ್ಣೀರು ಸ್ನಾನ ಮಾಡೋದು ಅಂತ ಹೇಳ್ಬಿಟ್ಟೆ. ಗಾಡೀಲಿ ಹೋಗ್ತಾ ಇದ್ದೀವಿ, ನಡುಕ್ತಾ ಇದ್ದೀವಿ, ಒಂದು ಪಕ್ಕ ಬಿಸಿ ಸ್ನಾನನೇ ಮಾಡ್ಕೊಳ್ಳೋದು ಅಂತ. ಅಯ್ಯೋ, ಅದು ಚಳಿ ಎಲ್ಲಿ ಗೊತ್ತಾ? ನದಿ ಗಿದಿ ಸಿಕ್ತು ಅಂದರೆ ತಣ್ಣು ಹೊಡಿತದೆ ಚಳಿ. ಇಲ್ಲ ಅಂದರೆ ಸಖತ್ತು ಚಳಿ. ನೀರು ಹತ್ರ ಬಂದ್ವಲ್ಲ, ಫುಲ್ಲು ಚಳಿ. ಅದು ಬಿಟ್ಟ ಮೇಲೆ ಚಳಿ ಜಾಸ್ತಿ ಆಗಿದ್ದು ನಮಗೆ. ಹಿಂಗೇನ ಮೆಟ್ಲು ಮುಂದೆ ಎಲ್ಲ ಕಡೆನೂ ಇಲ್ಲ, ಬರೀ ಎರಡು ಊಟ. ಹೌದಾ? ಇಲ್ಲಾಂದ್ರೆ ಮಾಮೂಲಿ ಕಲ್ ಆ ಥರ ಕಲ್ಲು. ಹಾಂ, ಅದೇ ಚೆನ್ನಾಗಿರ್ತಿತ್ತು ಕಲ್ ಹತ್ತದು. ಅದು ತಾನೇ ಇರ್ತೀವಿ ಹಿಂಗೇನೆ. ಮಾಡಿಲ್ಲ ಕಣ, ಮಾಡಬೇಕು. ಮನೆಗೆ ಹೋಗಿ ಮನೆಗಿರೋದೇ ಆಗದೆ, ಎಲ್ಲಿಂದ ಎಡಿಟ್ ಮಾಡಲಿ? ಹಾಂ, ನಾವಿನ್ನೂ ಕರೆಕ್ಟಾಗಿ 1 ಕಿಲೋಮೀಟ್ರ್ ಬಂದಿದ್ದೀವೋ ಇಲ್ವೋ ಅನ್ನಿಸ್ತದೆ ನನಗೆ. ಅರ್ಧ ಕಿಲೋಮೀಟ್ರ್ ಬಂದಿಲ್ಲ. ಲವ್ ಬ್ಯಾಗ್ ತರದಿರೋದೇ ಒಳ್ಳೇದಾಯಿತು. ಗಾಡೀಲಿ ಹಾಕಿದ್ದಕ್ಕೆ ಸರಿ. ಹ್ಞೂ,
ಯಾವಾಗ ಎತ್ಕೊಂಡು ಹೋಗಿದ್ದು ತಿರುಪ್ತಿಲಿ? ನಾವು ನಮ್ಮ ಗ್ಯಾಂಗು, ಹ್ಞೂ. ನಮ್ಮ ತಮ್ಮಂದಿರು ಏ ಇಲ್ಲ, ಅವಾಗ ಇದಕ್ಕೆ ಹಾಕಿದ್ವಲ್ಲ, ಲಗೇಜ್ಗೆ ಹಾಕಿದ್ವಲ್ಲ. ಒಂದು ಬ್ಯಾಗ್ ಎತ್ಕೊಂಡು ಹೋಗಿದ್ವಲ್ಲಪ್ಪ, ಫೋನು ಮತ್ತೀಗ ನೀರು ಕ್ಯಾನು. ಹಾಂ ಹಾಂ ಹಾಂ. ಆ ಟೈಮಲ್ಲಿ ಫುಲ್ ಜ್ಯೂಸ್ ಕೊಡ್ತಿದ್ವು. ಇರಲಿ ಬಾ, ಇದಿನ್ನೂ ಎಷ್ಟು ದೂರ ನೋಡುವ. ಹೊಗೆ ಹೊಗೆ ಮಹದೇಶ್ವರ ಅನ್ಕೊಂಡು ಹತ್ತುತ್ತಾ ಇರೋದು. ಆತ ಅಲ್ಲ, ಈಗ 38 ವರ್ಷ ತಾತ ಹಿಂಗಾಗ್ಬಿಡ್ತೀನಿ. ಓ ಅಂಕಲ್, ಎಲ್ಲಿಂದ ಬಂದಿದ್ದು ನೀವು? ಮದ್ದೂರು. ಮದ್ದೂರಿಂದ ನಡ್ಕೊಬಂದ್ರಾ? ನಾವಿಲ್ಲಿಂದನೇ ಮಾಡ್ತಾ ಇರೋದು, ತಾಳ್ಬೆಟ್ಟದಿಂದ. ಭಗವಂತ ಒಳ್ಳೆ ಮಾಡಿದ್ದೀನಿ. ಇದು ಫಸ್ಟ್ ಟೈಮು, ಇದು ಮೊದಲನೇ ಸರಿ ಬರ್ತಾ ಇರೋದು. ಮೊದಲನೇ ಸತಿ ಬರೋರೆಲ್ಲ ತಾಳ್ಬಿಡ್ತೀನಿ. ಹ್ಞೂ. 2ನೇ ಸತಿಗೆ ಮಾದಪ್ಪ ಜ್ಞಾನ ಕೊಡ್ತಾನೆ. ಹಾಂ. ನೀನು ಎಲ್ಲಿಂದ ನಡಿಬೇಕು ನಡೀರಿ ಅಂತ. ಕೆಂಗೇರಿ ಅವ್ರ? ಹಾಂ, ಕೆಂಗೇರಿ ಅವರೇ. ಅದು ನಾವು ಗಾಡೀಲೇ ಬಂದಿದ್ದು. ಇಲ್ಲಿ ಫುಲ್ಲು ಇಬ್ನಿ ತುಂಬ್ಕೊಂಡಿರೋದು ನೋಡ್ಬಿಟ್ಟು ಗಾಡಿ ಬೇಡ, ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾದಪ್ಪ ಹೆಂಗೆ ಕರೆಸ್ಕೋಬೇಕು ಅಂತನೋ ಹಂಗೆ ಕರೆಸ್ಕೊಳ್ಳೋದು. ನಿಜ ಹೇಳ್ಬೇಕಂದ್ರೆ ನಮ್ಮ ಹುಡುಗರೆಲ್ಲ ಹಿಂದೆ ಉಳ್ಕೊಂಡಿದ್ದಾರೆ. ನಾವು ಮುಂದೆ ಬರ್ತಾ ಇದ್ದೀವಿ, ನಮ್ಮ ಹುಡುಗರೆಲ್ಲ ಹಿಂದೆ ಉಳ್ಕೊಟ್ಟವ್ರೆ. ನಮಗಿದು ಮೊದಲನೇ ಸರಿ ಅಲ್ವಾ, ಒಂಥರ ಹುಮ್ಮಸ್ಸು. ಅವ್ರು ಕೆಂಗೇರಿಯಿಂದ ಬಂದವ್ರೆ, ನಾವು ಇಲ್ಲಿಂದಾನೇ ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಹುಡುಗರೆಲ್ಲ ಹಿಂದೆ ಉಳ್ಕೊಂಡ್ರು. ನಾನು ನಿಧಾನಕ್ಕೆ ಬಂದೆ ಹಂಗೆ ಆಯಿತಾ. ಆದರೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಮೆಟ್ಲು ಹತ್ತಿ ಇಳಿದು ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು ಬ್ರೋ. ಕಾಲುಗಳಿಗೆಲ್ಲವ ಮನೇಲಿ ಕೂತ್ಕೊಂಡು ತಿಂದು ಹಂಗೆ ಆಗ್ಬಿಟ್ರೆ ಕೈ ಕಾಲುಗಳೆಲ್ಲ ಒಂದು 4 ಮೆಟ್ಲು ಹತ್ತಿದ್ದಲ್ಲ ಸೆಡ್ಲೆ ಹಿಡ್ಕೊಬಿಡ್ತವೆ. ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ನೋಡಿ, ಪೂರ್ವಜರು ಎಲ್ಲ ಇಲ್ಲೇ ಕೂತಿರ್ತಾರೆ. ಇವ್ರುಗಳ ಜೊತೆ ಮಾತಾಡಿಕೊಂಡು ಮೀಟ್ ಮಾಡಿಕೊಂಡು ಹೋಯ್ತಾ ಇರಬೇಕು ಅಲ್ವಾ ಗಾಯ್ಸ್? ಹೇ ಗಾಯ್ಸ್, ಅವಯ್ಯು ನೋಡ್ರ ಇವ್ರು ಯಾರು? ಚಿಕ್ಕವರು ನೋಡ್ಕೊಬಿಡಿ. ಕೂಲ್ ಗಾಯ್. ನಮಸ್ಕಾರ. ಊಟ ಆಯಿತಾ? ಸಾರಿ, ನಾಷ್ಟ ಆಯಿತಾ? ಬೇಡವಾ? ಬೇಡಬಿಡಿ. ಆ್ಯಕ್ಚುಲಿ ಫುಲ್ಲು ಫಾಗ್ ತುಂಬ್ಕೊಂಡೈತೆ, ಆದರೂ ನಾವುಗಳು ಮಾತ್ರ ಬೆವರು ಇಳಿತಾಯಿ ಇವತ್ತಾಗಿ. ಫುಲ್ಲು ಬೆಟ್ಟ ಇಬ್ಬನಿ ಮೆಟ್ಲು ಹತ್ತಿ ಬೆವರು ಹತ್ಕೊಂಡು ಇಳಿತಾನೆ. ಆದರೆ ಬರ್ಬೇಕಾರೆ ಚಳಿ ಸರಿಯಾಗಿತ್ತು ಬ್ರೋ. ಆದರೆ ಇಲ್ಲಿ ಬಂದಮೇಲೆ ನೀರು ಇಳಿಸ್ತಾ ಇದೆ. ವಾ, ಮೆಟ್ಲು ಹತ್ತು ಇಳಿದು ಅಭ್ಯಾಸ ಇರಬೇಕಪ್ಪ. ಒಂದೇ ಸರಿ ಎತ್ಬಿಡ್ತೀವಿ ಅಂತ ಬಂದರೆ ಆಗಿರೋ ಕೆಲಸ. ತುಂಬ ಜನ ಪಾದಯಾತ್ರೆ ಬರ್ತಾರೆ. ನಮ್ದು ಇದೆಲ್ಲ ಪಾದಯಾತ್ರೆನೇ ಅಲ್ಲ, ನಾವು ಬರೀ ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ಪಾದಯಾತ್ರೆ ಅಂದರೆ ಅವ್ರ ಊರಿಂದ ಬರ್ತಾರಲ್ಲ, ಅದು ಪಾದಯಾತ್ರೆ. ಮಾತಾಡೋಕ್ಕೆ ಆಯ್ತು ನಾವು ಮೆಟ್ಲು ಹತ್ತಿ ಬರೀ ಉಸಿರು ಬಿಡೋದೇ ಆಗದೆ. ನನಗಿರೋ ಒಂದು ಜರ್ಸಿನೇ ಹಾಕೊಂಡು ಹೋಗೋಕೆ ಕಷ್ಟ ಆಗ್ತೈತೆ. ಇವ್ರು ನೋಡಿ ಬ್ಯಾಗ್ನೇ ತೊಗೊಂಡು ಹೋಯ್ತವ್ರೆ. ಟೇಕ್ ಇಟ್ ಈಸಿ. ಜೈ ಮಹದೇಶ್ವರ. ಹೋಗಿ ಮಹದೇವ, ಹರ ಹರ ಮಹಾದೇವ.
ಅಮೇಝಿಂಗ್ ಪ್ಲೇಸ್ ಮಾತ್ರ. ಕಾಡಲ್ಲಿ ನಡ್ಕೊಬರೋದು ಅಂದರೆ ತಮಾಷೆ ಮಾಡ್ತಲ್ಲ. ಪ್ರಾಣಿಗಳಿರ್ತವೆ, ಪಕ್ಷಿಗಳಿರ್ತವೆ, ಬೀಗು ಬಂದರು. ವೆದರ್ ಎಷ್ಟು ಕೂಲ್ ಆಗೈತೆ, ನಾವು ಅಷ್ಟೇ ಹಾಟ್ ಆಗ್ಬಿಟ್ಟಿದ್ದೀವಿ. ಲಿಫ್ಟ್ ಮೆಟ್ಲವೆ ಅಂತಲೂ ಲೆಕ್ಕ ಇಲ್ಲ ನನಗೆ. ಇಟ್ಸ್ ಮೈ ಫಸ್ಟ್ ಟೈಮ್, ಮೊದಲನೆಯ ಫಸ್ಟ್ ಟೈಮ್ ಮಹದೇಶ್ವರನ ಬೆಟ್ಟ ಮೆಟ್ಲು ಹತ್ತಿರೋದು. ಫಸ್ಟ್ ಟೈಮ್ ಬಂದಾಗ ಗಾಡೀಲಿ ಬಂದಿದ್ದೋ, ದರ್ಶನ ಆಗಲಿಲ್ಲ. ಸೆಕೆಂಡ್ ಟೈಮು ಇವಾಗ ಬಂದಿರೋದು, ಮೆಟ್ಲು ಹತ್ತುತ್ತಾ ಇದ್ದೀನಿ. ಬೈಕಲ್ಲಿ ಬಂದರೂ ಯಾಕೋ ಮನಸ್ಸು ಮೆಟ್ಲು ಹತ್ತೋ ಕಡೆನೇ ಹೇಳ್ಬಿಡ್ತು. ಶಿವ ಹೆಂಗೆ ಕಳಿಸಾಗಬೇಕು ಅಂತಲೂ ಹಂಗೆ ನಮ್ಮನ್ನು ಕಳಿಸ್ಕೊಳ್ಳೋದು. ಯಪ್ಪ ಓಂ ನಮಃ ಶಿವಾಯ, ಮೆಟ್ಲು ಹತ್ತೋ ಶಕ್ತಿ ಕೊಡಪ್ಪ ಅಂದ್ಕೊಂಡು ಮುಂದುವರಿಯೋಣ. ಕರೆಕ್ಟಾಗಿ 7:40 ಟೈಮು. ಇನ್ನೂ ಹೆಂಗೈತೆ ಫಾಗು ಯಪ್ಪ. ಬಟ್ ಬೆಟ್ಟ ಹತ್ತಿಳಿಯೋ ಅಷ್ಟರಲ್ಲೇ ಬೇವು ತಣ್ಣಗೆ ನೀರಾಗಿ ಹೋಗ್ಬಿಡ್ತೀವಿ. ಇನ್ನೂ ತುಂಬ ಜನ ಬರ್ತಾವ್ರೆ. ನಮ್ಮ ಹುಡುಗರು ಬೇರೆ ಫೋನ್ ಮಾಡಿದರು, ಬರ್ತೀವಿ ವೆಯ್ಟ್ ಮಾಡುವಂತ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡೆ ಇದ್ದಾಗಿ, ಅವ್ರು ಬಂದಮೇಲೆ ಹೋಗೋಣ ಅಂತ. ಸೂರ್ಯ ನೋಡಿ ಆರಾಮಾಗಿ ಕಣ್ಣು ಅಲ್ಲೇ ನೋಡ್ಬೋದು, ಒಳ್ಳೆ ಚಂದ್ರನ ಥರ ಕಾಣಿಸ್ತವನೆ. ನಂದಲ್ಲಿ ಕ್ಲಾರಿಟಿ ಇಲ್ಲ ಅಷ್ಟೊಂದಾಗಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮುಂದೆ ಕ್ಲಾರಿಟಿ ಇರೋ ಮೊಬೈಲ್ ತೊಗೊಂಡಾಗ ಇನ್ನೂ ಚೆನ್ನಾಗಿ ತೋರಿಸ್ತೀನಿ, ಬರ್ತೀನಿ ಮತ್ತೆ. ಇದು ದಡಿಯೋ ಇಲ್ಲ ಅವನೇ, ಅದೆಲ್ಲ ಸರಿ. ಅಂಕಲ್ ಜೊತೆ ಬರ್ತಾನೆ. ಓ ಅಂಕಲ್ ಜೊತೆ. ಹಾಂ, ಅವ್ರು ತುಂಬ ಹಿಂದೆ ಅವರೇ, ಇನ್ನೇನು ಹಿಂದೆ ಬರ್ತಾವ್ರ? ಎಫ್ ಅವರ ಎಫ್ ಜಿ ಹೆಚ್ಚು. ಇನ್ನೂ ಎಷ್ಟು ದೂರ ಐತೆ ಇದು? ಯಾವ ಥರ ಇದು ಮೆಟ್ಲು? ಅಲ್ಲ ABCD ಹಾಕೋರಲ್ಲ, ಯಾವ ಆಲ್ಫಾಬೆಟಿಕ್ ಕಂಪ್ಲೀಟ್ ಆಯ್ತು? Z. 26 ಆಲ್ಫಾಬೆಟ್ನು ಹತ್ಬೇಕಾ? ಕನ್ನಡದಲ್ಲಿ ಹಾಕ್ಬೋದಾಗಿತ್ತಲ್ಲ, I U ಅಂತ. ಇಂಗ್ಲೀಷಲ್ಲಿ ಎಂತಕ್ಕೆ ಹಾಕವ್ರೆ? ಇವಾಗ ಕಮ್ಮಿ ಇದೆ. ಸ್ಟಾರ್ಟಿಂಗ್ ಚಿಕ್ಕ ಆಮೇಲೆ ಆನೆ ಅಲ್ಲ ಅದು ಹಿಂಗೆ ಹೋಗ್ತದೆ. ಆಮೇಲೆ ಹಿಂಗೆ ಮೆಟ್ರೋ ಹತ್ತದಷ್ಟು ಐತೆ. ಓ, ಇದು ಬರೀ ಹತ್ತದಲ್ಲ, ಮುಂದೆ ಇಳಿಯೋದು ಇದೆ. ಹಂಗೆ ಹಾಂ, ಆಮೇಲೆ ಮತ್ತೆ ಹತ್ಬೇಕಾ? ಯಪ್ಪ ಗಾಡ್, ನಿಧಾನಕ್ಕೆ ಹೋಗೋಣಪ್ಪ. ಯಾವುದಿದು? I1. ಏನಿಲ್ಲಿ ಒಂದೊಂದು ಆದ್ಮೇಲೆ ಒಂದೊಂದಕ್ಕೆ ಏನು ಒಂದೊಂದು ಥರ ಹೆಸ್ರವ. ಕರಹಟ್ಟಿ ಮಂಜು ಅಂತೆ. ಹೇ, ಇವಾಗ ನಾವೆಲ್ಲ ಹೋಯ್ತಾ ಇದ್ದೀವಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. IJK. ಹಾಂ ರೋಡಲ್ಲಿ ಹೋಗ್ಬಿಡೋಣ. ಹಾಂ, ಇದು ಲಾಂಗ್ ಐತೆ ಸಿಕ್ಕಾಪಟ್ಟೆ. ಹೆಂಗೆ ಗೊತ್ತಾಯ್ತದೆ ಇದು ಲಾಂಗ್ ಐತೆ ಕಮ್ಮಿ ಐತೆ ಅಂತ? ಗೊತ್ತೇ ಆಗಲ್ವಲ್ಲ. ಇದು ತುಂಬ ಲಾಂಗ್ ಐತೆ. ಅಲ್ಲಿ ಕಾಣಿಸ್ತಾ ಇದೆ ಮೇನ್ ರೋಡು. ಓಕೆ, ಅಲ್ಲಿಂದ ಮೇನ್ ರೋಡ್ಗೆ ಹೋಗ್ಬಿಡೋಣ. ನಮ್ಮ ಪುಂಗಿ ಎಲ್ಲಿ ಬಾರಿಸ್ತೈತೆ ಕೇಳ್ಬೇಕು. ಹಾಂ, ಆಮೇಲೆ ಹೆಂಗಿದ್ರು ಎಲ್ಲ ಒಂದೇ ಕಡೆ ತಾನೇ ಬಂದು ಸೇರೋದು ಎಂಡಿಂಗಲ್ಲಿ. ಹೆಂಗಿದ್ರು ಓಕೆ ನೋಡಿ, ಎಲ್ಲ ಒಂದು ಕಡೆ. ಏನಿಲ್ಲ ಕಣ. ಒಂದು 2 ಕಿಲೋಮೀಟರ್ ನಡೆಸ್ತೀವಿ, ಆಮೇಲೆ ಬಾಡಿ ಸೆಟ್ ಆಗ್ಬಿಡ್ತೀವಿ. ಆಟೋಮೆಟಿಕ್ ನಡೀತೀವಿ. ನಡೆದಾಡಿರ್ಲಿಲ್ವಲ್ಲ, ಮನೆಯಲ್ಲ ಜಿಗ್ಗಟ್ಬಿಟ್ಟಿರ್ತದೆ. ಮೊನ್ನೆ ಅಲ್ಲಿಂದ ಇದಕ್ಕೆ ರೆಸಾರ್ಟಿಂದ ಅಂಗಡಿಗೆ ನಡೆದಿರ್ಲಿಲ್ವಲ್ಲ. ಕಣಪ್ಪ. ಇದು ರೋಡ್. ಓ, ಗಾಡಿ ಸೌಂಡ್ಗೆ ಪ್ರಾಣಿಗಳೆಲ್ಲ ಸೈಲೆಂಟ್ ಆಗ್ಬಿಡ್ತವೆ. ಹಂಗೆ ಚಾಮುಂಡಿ ಬೆಟ್ಟ ಒಂದು ಸರಿ ಹತ್ತಿದ್ದೇನೋ ಅಷ್ಟೇ. ನಾನು ಚಾಮುಂಡಿ ಬೆಟ್ಟ ನಮ್ಮ ಅಮ್ಮನ ಜೊತೆ ಹೋಗಿದ್ದಾಗ ಒಂದು ಸರಿ ಹತ್ತಿದ್ದು. ನಾನು ಫಸ್ಟ್ ಟೈಮೇ ಈ ಬೆಟ್ಟ ಹತ್ತುತ್ತಿರೋದು, ನಮಗೇನು ಗೊತ್ತಿತ್ತು. ಆದರೆ ತಿರುಪತಿ ಬೆಟ್ಟ ಬೇಜಾನ್ ಸರಿ ಹತ್ತಿದ್ದೀವಿ ಅಲ್ವಾ?
ತಿರುಪತಿದು ಹಾಂ ಮೆಟ್ಲು ಕಮ್ಮಿ ಅನ್ಸುತ್ತೆ. ಒಂದು ಲೆವೆಲ್ ವಸ್ತು ಲೆವೆಲ್ ರೋಡು, ಆಮೇಲೆ ಮೆಟ್ಲು. ಅಂದರೆ ಇದು ಮೊಣಕಾಲು ಹತ್ತು ತರೋಣಲ್ಲ, ಅದು ಸ್ವಲ್ಪ ರಿಸ್ಕು. ಮೊಣಕಾಲು ಇರಲಿ ಇಲ್ಲಿ ಆರ್ಚು ಓ ಆರ್ತವಂತೂ ಮೆಟ್ಲುಗಳು ವಾ. ಇರಲ್ಲ. ಹ್ಞೂ ಅದು ಒಂದೆರಡು ಕಡೆ ಪಾಸ್ ಮಾಡಿಬಿಟ್ರೆ ಇನ್ನೆಲ್ಲ ಕಡೆ ನಿಧಾನಕ್ಕೆ ಹೋದ್ರೂ ನಡೀತದೆ ಆರಾಮಾಗಿ ಕೂಲಾಗಿ. ಆ ಕಡೆ ಕ್ರಾಸ್ ಮಾಡ್ಕೊಬಿಡೋದು ನಾನೇ ಹಂಗೆ. ಯಾವುದೋ ಇದು ಲಾರಿ ಪಾದಯಾತ್ರೆದು ನಮ್ಮ ಕೆಂಗೇರಿದ ಕೆಂಗೇರಿ ಜೈ. ಓ ಬರ್ಬೇಕಾರೆ ಇದಕ್ಕೆ ತುಂಬ್ಕೊಬತ್ತಾರೆ ಎಲ್ಲಾರನ್ನೂ. ಮಲೈ ಮಹದೇಶ್ವರ ಬೆಟ್ಟ ಇನ್ನು 11 ಕಿಲೋಮೀಟರ್. ಅಬ್ಬಾ ಓ ಎಲ್ಲೋ ಮೋಡನೇ ಹೊಂಟೋಯ್ತಲ್ಲೋ, ಬಿಸಿಲು ಸ್ಟಾರ್ಟ್ ಆಯ್ತಾ ಅದೇ. ಹಾಂ ಆರಾಮಾಗಿ ಹಿಂಗೆ ಚೆನ್ನಾಗಿತ್ತಪ್ಪ. ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಇಲ್ಲೇ ಟರ್ನ್ ಮಾಡೋದ ಮೆಟ್ಲತ್ತದ ಹಿಂಗೆ ಹೋಗೋಣ, ಇದೇ ಬೆಟರ್. ಹೆಂಗೋ ಅಷ್ಟೇ ಹೆಂಗೆ ಕರ್ಕೊಂಡಿದ್ರೆ ಹಂಗೆ ಬರ್ತೀವಿ ನಾವು. ನಮ್ದು ವ್ಯೂ ಮಾತ್ರ ಸಾಕಾಗೈತೆ ಬ್ರೋ. ಎಲ್ಲ ಅಯ್ಯೋ ಬರಬೇಕು ಮಹದೇಶ್ವರ ಬೆಟ್ಟಕ್ಕೆ ವ್ಯೂ ನೋಡೋಕ್ಕೆ. ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟದಲ್ಲಿ ನೈಟ್ ಹೊತ್ತು ಎಂಟ್ರಿ ಇಲ್ಲ. ಪಾದಯಾತ್ರೆ ಮಾಡೋರಿಗೆ ಮತ್ತು ಬೈಕಲ್ಲಿ ಓಡಾಡೋರಿಗೆ 7 ಗಂಟೆಯಿಂದ 4 ಗಂಟೆಗೆ ಮಾತ್ರ ಎಂಟ್ರಿ ಬಿಟ್ಟಿದ್ದಾರೆ. ರೀಸೆಂಟಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಪ್ರಯಾಣಿಕರಾಗಲಿ ಪ್ರವಾಸಿಗರಾಗಲಿ ಪಾದಯಾತ್ರೆ ಮಾಡೋರಾಗಲಿ ಆರಾಮಾಗಿ ತಾಳ್ಬೆಟ್ಟದಲ್ಲಿ ಬಂದು ರೆಸ್ಟ್ ಮಾಡಿಕೊಂಡು ನಿಧಾನವಾಗಿ ಒಂದು 7 ಗಂಟೆಗೆ ಬಿಟ್ಟರು ಆರಾಮಾಗಿ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಟೈಮಿಂಗ್ಸು ಪಾದಯಾತ್ರೆ ಮಾಡೋರಿಗೆ ಮತ್ತು ಬೈಕವ್ರಿಗೆ 7ರಿಂದ 4. ಅದಾದಮೇಲೆ ಗಾಡಿಗಳನ್ನ ಮತ್ತು ಪಾದಯಾತ್ರೆ ಮಾಡೋರನ್ನ ಬಿಡಲ್ಲ. ಸದ್ಯಕ್ಕೆ ಇವಾಗ ಆನೆ ಹಳ್ಳ ಎಂಟ್ರಿ ಗಂಟ ಹತ್ತದು ಗೆಳಿತಾ ಇದ್ದಿದ್ವಿ. ಅಪ್ಪ ಓಕೆ ಒಂದು ರೇಂಜಿಗೆ ಮಟ್ಟವಾಗದೆ. ಒಂದು ರೇಂಜ್ ಹಿಂಗಿದ್ರು ಒಂದು ಪಕ್ಷ ಹೋಗ್ಬಿಡ್ಬೋದು ಆರಾಮಾಗಿ. 11ನೇ ವರ್ಷದ ಪಾದಯಾತ್ರೆ ಚನ್ನಪಟ್ಟಣ. ಓಹೋ ಇಲ್ಲೇ ಹಚ್ಚಿ ಇಳಿಸ್ಬಿಟ್ಟವ್ರಲ್ಲ ಎಲ್ಲರೂ. ಎಲ್ಲ ಕಡೆ ಹಚ್ಚೆ ಇಳಿಸೋರ್ಕೊಣ. ಇನ್ನ ಯಾರು ಪ್ರೇಮಿಗಳು ಹಚ್ಚೆ ಹೊಡೆದಿಲ್ಲ ಅಷ್ಟೇ. ಅಯ್ಯೋ ಬರ್ದೇ ಇದ್ರೆ ಸಾಕು ಸುಮ್ಮನಿರಪ್ಪ. ದೇವಸ್ಥಾನದಲ್ಲಿ ಅವೆಲ್ಲ ಎಂತಕ್ಕೆ ಬಂದ್ರೆ ದರ್ಶನ ಮಾಡ್ಕೊಂಡು ಹೋದ್ವಾ ಅಷ್ಟೇ. ಇಲ್ಲೋಡಿ ಎಷ್ಟು ಗಲೀಜು ಮಾಡಿಕೋರು, ಎಷ್ಟು ಪ್ಲಾಸ್ಟಿಕ್ ಬೆಲ್ಲ ಬಿಸಾಕಿಟ್ಟವ್ರೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಅಂತಾರೆ. ಏನು ಬ್ಯಾನ್ ಮಾಡೋರು? ಇಲ್ಲೆಲ್ಲ ಬಾಟ್ಲುಗಳನ್ನೆಲ್ಲ ಎಸ್ಕೊಂಡು ಇಲ್ಲೇ ಬೆಟ್ಟದಲ್ಲೇ ಬ್ಯಾನ್ ಮಾಡಿಬಿಟ್ರೆ ಯಾರು ತತ್ತಾರಪ್ಪ? ಎಂಟ್ರಿಲೇ ಚೆಕ್ ಮಾಡಿಬಿಟ್ರೆ ಯಾರು ತತ್ತಾರಪ್ಪ? ನೀರು ಹೆಂಗಪ್ಪ ಕುಡಿತೀಯ? ನೀರು ಹೆಂಗಪ್ಪ ಬಾಟ್ಲು ಕೊಡ್ತಾರೆ. ವ್ಯವಸ್ಥೆ ಮಾಡ್ಬೇಕು ನಾವು ಗೌರ್ಮೆಂಟ್ ಅವರು. ಒಂದು ಡಸ್ಟ್ಬಿನ್ ಇಡಬೇಕು ಅಷ್ಟೇ. ಯಾಕೆ ಇಟ್ಟಿಲ್ಲ? ಕರೆಕ್ಟ್ ಅಲ್ವಾ? ಡಸ್ಟ್ಬಿನ್ನೂ ಇಟ್ಟಿಲ್ಲ ಇಲ್ಲಿ. ಸರಿ ಆಯ್ತು ಬಾ ನೋಡ್ಕೊಳ್ವಾ. ಏನು ಮಾಡ್ಬೇಕಂತ ಬ್ಯಾನ್ ಇಲ್ಲಿಂದ ಇಳಿಯೋದು. ಇವಾಗ ಹತ್ತುತ್ತಾ ಇದೀವಿ ಸದ್ಯಕ್ಕೆ. ಯಾವ ದೇವಸ್ಥಾನ ಇರೋದಲ್ಲಿ? ಇದು ಅಂತವ್ ನೋಡಿ ಎಷ್ಟು ತಂಪಾಗದೆ. ಮರ ಗಿಡಗಳು ಈ ಥರ ಬೆಳೆದಿರೋದಕ್ಕೆ. ಅಲ್ಲಿ ಗಂಟನೂ ಐತೆ ಕಣ. ಇಳಿತೀವಿ ಗೊತ್ತಾ ಬೆಟ್ಟಕ್ಕೆ? ಅಲ್ಲಿಂದ ಒಂದು ಸ್ವಲ್ಪ ಬಿಸಿಲು ಅಷ್ಟೇ. ಪ್ರಸಾದ ಕೊಡ್ತಾವ್ರಾ? ತಿನ್ಕೊಂಡೋಗ್ಬಿಡೋಣ. ಏಕೆ ಹೊಟ್ಟೆ ಭಾರ ಆಯ್ತು ಅಂದರೆ ಮತ್ತೆ ನಡಿಯೋಕ್ಕಾಗಲ್ಲ. ಜಾಸ್ತಿ ತಿನ್ನಬಾರ್ದು. ಒಂದು ಪ್ಲೇಟ್ ತಗೊಂಡು 3 ಜನ ಸೇರ್ ಮಾಡ್ಕೊಳ್ಳೋಣ. ಅಣ್ಣ ತಿನ್ನಲ್ಲ, ಸುತ್ತಾಗೈತೆ ಅಣ್ಣ. ಅಯ್ಯೋ ಬರಲಿ ಇನ್ನು ಎಷ್ಟು ಬೇಡ. ನೋಡಿ ಇಲ್ಲೇ ಇಳಿದಿರೋದು. ಮಹದೇಶ್ವರ ಒಂದು ಕೈ ಮುಕ್ಕೊಂಡು
ಮಲೆ ಮಹದೇಶ್ವರ ಬೆಟ್ಟ ಇನ್ನು 9 ಕಿಲೋಮೀಟರ್ಗಳಿವೆ. ಆಲ್ಮೋಸ್ಟ್ ನಾವು ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಹೋ, ಪ್ರೇಮಿಗಳು ಹಾಟ್ ಸೇಪ್ ಬಂದ್ಬಿಟ್ಟು ಹೋಗೋರೆ. ಐ ಲವ್ ಯು. ಮಲೆ ಮಹದೇಶ್ವರ ಬೆಟ್ಟ 9 ಕಿಲೋಮೀಟ್ರು. ಐ ಲವ್ ಯು. ಓಕೆ, ಡನ್. ಎಲ್ಲ ಬಂದು ಜಾಯ್ನ್ ಆಯ್ತವ್ರೆ. ಓಹೋ, ಬನ್ನಿ ಬನ್ನಿ ಬನ್ನಿ, ತುಂಬ ಜನ ಸಿಗ್ತಾರೆ ಇವತ್ತು. ಸಡನ್ನಾಗಿ ಹಿಂದೆ ಬರ್ಬಿಡ ಕಣೋ, ದೊಣ್ಣೆ ಎತ್ಬಿಟ್ಟಿರ್ತೀನಿ, ಆಮೇಲೆ ಎಲ್ಲರೂ ಅದೇ ಬಿಟ್ಬಿಟ್ರೆ ಕಷ್ಟ. ಕೈಯಲ್ಲಿ ಬೇರೆ ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಸಾಕು ಅಂತವ್ರೆ ಎಲ್ಲಾರು. ಯಾಕೆ ಯಾಕೆ ನೀನು ಬರೋದಕ್ಕೆ ಸಾಕು ಯಾಕೆ ಹಿಡ್ಕೊಬರೋಕ್ಕಾಗಲ್ಲ? ಸೈಡಾಗೋ, ಎಲ್ಲರೂ ಒಂದು ಮೀಟ್ ಮಾತಾಡ್ಸ್ಕೊಂಡು ಹೋಗ್ಬೇಕು. ಇಷ್ಟು ದೂರ ಬಂದ್ಬಿಟ್ಟು ನೀನು ಹೋಗಿ ಅಡ್ಡ ನಿಂತ್ಕೊಬಿಟ್ರೆ ಎಲ್ಲ ನೋಡಿ ಹೆಂಗೆ ನೋಡ್ತಾವ್ರೆ. ಅಡ್ಡದಾರಿಯಲ್ಲಿ ಬಿದ್ದ ಕಾಯ್ ಅವಯ್ಯು. ನಾವು ಪಾದಯಾತ್ರೆಗೆ ಬಂದಿದ್ದೀವಿ ವಾಕಿಂಗ್ ಮಾಡಿಕೊಂಡು. ನೀವು ಇಲ್ಲೇ ಇರೋರು ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬೇಡ ಬಿಡಿ. ಮುಂದೆ ಒಬ್ಬರು ಕೂತವ್ರೆ, ಅವ್ರನ್ನ ಕೇಳೋಣ. ಅವರು ಮಲೆ ಮಹದೇಶ್ವರದ ಬೆಟ್ಟದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ. ಅಯ್ಯೋ ಸಾರಿ ಯಾರು, ಆದರೆ ಬೇಡ ಬಿಡಿ, ಕೇಳಲ್ಲ. ಡೋಂಟ್ ವರಿ. ಪ್ರಶಾಂತವಾಗೈತಿ ಸ್ಥಳ, ತಣ್ಣಗೈತಿ. ರೋಡ್ ಮೇಲೆ ನಡ್ಕೊ ಬರ್ಬೋದಲ್ಲ ಮೆಟ್ಲಿಗಿಂತ ಆರಾಮಾಗಿ ಅಲ್ವಾ? ಜಸ್ಟ್ 9 ಕಿಲೋಮೀಟ್ರ್ ರೋಡಲ್ಲಿ. 9 ಕಿಲೋಮೀಟ್ರ್ ಐತಿ ನಾ ರೋಡು. ಮೆಟ್ಲು ಹತ್ಕೊಂಡು ಹೋದ್ರೆ 18-14 ಕಿಲೋಮೀಟ್ರ್ ಐತಿತ್ತಲ್ಲ. ಇಲ್ಲ ಕಣೋ, ಅಲ್ಲಿ ನೋಡೋದೇ ಕಣೋ, ಅಲ್ಲಿ 9 ಕಿಲೋಮೀಟ್ರ್ ಅಂತ ಹಾಕಿದ್ರು. ಅಲ್ಲಿಂದ 18-14 ಕಿಲೋಮೀಟ್ರ್ ಇತ್ತಲ್ಲ. ಅಲ್ಲಿಂದ ಬಿಡು, ಇಲ್ಲಿಂದ ನೋಡುವ. 9 ಕಿಲೋಮೀಟ್ರ್ ಅಂದರೆ 1 ಅವರ್ ಬೇಕಾ? 1.5 ಅವರ್ ಬೇಕು. 1.5 ಅವರ್ ಬಾ, ಆರಾಮಾಗಿ ಹೋಯ್ತೀವಿ. ತಂಪಾಗದಲ್ಲ, ಹಿಂಗೆ ನಡ್ಕೊಂಡು ಆರಾಮಾಗಿ ಹೋಗೋಣ. ಮೆಟ್ಲತ್ತು ಇಳಿದ್ರೆ ಕಾಲುಗಳೆಲ್ಲ ಇದಾಗೋಯ್ತವೆ ಕಣ. ಎತ್ತು ಎತ್ತಿ 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 ಹಿಂಗೆ. ನಾನು ನಿಮ್ಮ ಮುಂದೆ ಹಾಂ, ಮೆಟ್ಲಿದ್ರೆ ಎಲ್ಲಿ ಸಿಕ್ಕಿದೆ? ಮೆಟ್ಲಿದ್ದೀರ ನಾವು ಎಲ್ಲಿ? ನಾನು ಫುಲ್ ಮುಂದೆ ಬಂದ್ಬಿಟ್ಟಿದ್ದೆ ಮೆಟ್ಲು ಹತ್ಕೊಂಡು. ಇವನು ಪ್ರಸನ್ನ ಫೋನ್ ಮಾಡ್ದ, ಎಲ್ಲಿದೆಯಾ ಮಗ, ನಿಂತ್ಕೊಂಡು ನಾವು ಬರ್ತೀವಿ ಜೊತೆಲಿ ಹೋಗೋಣ ಅಂತ. ಅದಕ್ಕೆ ಕೂತ್ಕೊಬಿಟ್ಟೆ. ಇಲ್ದ ಹೋಗಿ ನಾನು ಸುಮ್ಮನೆ ಎಲ್ಲ ಮೆಟ್ಲು ಹೊತ್ಕೊಂಡ್ಬಂದ್ಬಿಡ್ತಿದ್ದೆ. ನಾನು ರೋಡ್ಗೆ ಇಳಿತಿರ್ಲಿಲ್ಲ ಬಿಡು, ಎಲ್ಲರ ಜೊತೆ ಮೆಟ್ಲು ಹತ್ಕೊಂಡು ಬಂದ್ಬಿಡ್ತಿದ್ದೆ ಅತ್ತಗೆ. ಬಿಸಿಲು ಮಾತ್ರ ಸ್ಟಾರ್ಟ್ ಆಯ್ತದೆ, ಸೂರ್ಯನ ಸನ್ನು ನೋಡುವ. 3 ಜನ ಫೋನ್ ಹಾಕ್ಬಿಡ ಏನಂತೆ 3 ಜನ. ಆ್ಯಕ್ಚುಲಿ ಬೆಟ್ಟ ಹತ್ತನ್ನು ಪೂರ್ತಿ ವೀಡಿಯೋ ಮಾಡ್ಬೋದು, 3 ಅವರ್ ವೀಡಿಯೋ ಯಾರು ನೋಡ್ತಾರೆ ಅಲ್ವಾ? ಹಾಗಾಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಬತ್ತಾ ಇದ್ದೀನಿ. ಪೂರ್ತಿ ಬೆಟ್ಟ ಕಂಪ್ಲೀಟ್ ಆದಮೇಲೆ ಒಂದ್ಸರಿ ಕ್ಲೀನಾಗಿ ಒಂದು ವೀಡಿಯೋ ಮಾಡು ಥರ. ಚೆನ್ನಾಗಿದೆ ಪ್ಲೇಸು, ಸಕ್ಕದಾಗಿ ಆರಾಮಾಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೇನೆ ಕಾರ್ಗಳು ಓಡಾಡ್ತಿರ್ತವೆ. ವ್ಯೂ ಚೆನ್ನಾಗೈತೆ, ಪ್ಲೇಸು ಚೆನ್ನಾಗೈತೆ, ಜಾಗನೂ ಸೂಪರು. ಬೆಟ್ಟಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ಸು ಬತ್ತಾರದೆ ಫಿಕ್ಸು. ಓಕೆ, ಆ ಕಾರ್ಡ್ ಎಲ್ಲಿ ಬಿದ್ದೋಯ್ತೋ ಗೊತ್ತಿಲ್ಲ. ಕಾರ್ಡೆ ಬೀಳಿಸ್ಕೊಂಡಿದ್ಯಾ? ಈ ಕಾರ್ಡೆ ಬೀಳಿಸ್ಕೊಂಬಂದು ಅನ್ಕೊಂಡು ಅವ್ನು ಕತ್ಕಾಕೊಂಡಿದ್ದಿದ್ನ ಬಿಡು. ಅದೆಂತೂ ಕೊಟ್ಟಿದ್ದು ಅದೆಲ್ಲ ಸರಿ ಕಾರಣ. ಎಲ್ಲರಿಗೂ ಒಂದೊಂದು ಅಂದ್ಬಿಟ್ಟು ಎಲ್ಲರೂ ಧೈರ್ಯ ಇರ್ದೋಸ್ನೋಕೆ. ಅವನ ಹತ್ರ ಐತಲ್ಲ, ನಾವು 4 ಜನ ಒಟ್ಟಿಗೆ, ಅವನೊಬ್ಬ ಐತಲ್ಲ, ಆರಾಮಾಗಿ ಹೋಗ್ಬೋದು, ನೋ ಪ್ರಾಬ್ಲಮ್. ಕಾರ್ಡ್ ಟ್ಯಾಗ್ ಹಾಕ ಬಂದು ಬರೀ ಕಾಡಿಲ್ಲ, ಕತ್ತಲ್ಲಿ ನಾಯಿ ದಾರದ ಥರ. ಹೇ, ಆನೆ ಕ್ರಾಸ್ ಮಾಡ್ತಾವಂತೆ, ಹುಷಾರಾಗಿರ್ಬೇಕು. ಕ್ರಾಸ್ ಮಾಡ್ತಾವಂತೆ, ಹುಷಾರಾಗಿರ್ಬೇಕು. ಅಪ್ಪ, ಅಷ್ಟು ದೂರ ಬಂದಿರೋದು ಗೊತ್ತೇ ಆಗಿಲ್ಲ. ಆರಾಮಾಗಿ ರೋಡಲ್ಲಿ ಬಂದಿರೋದಕ್ಕೆ. ಮೆಟ್ಲಲ್ಲಿ ಬಂದಿದ್ದಿದ್ರೆ ಇಷ್ಟು ದೂರ ಬಂದಿದ್ರು, ಅಯ್ಯೋ ಏನು ಇಷ್ಟು ದೂರ ಅನ್ನಿಸ್ಬಿಡು ಇದ್ರದ್ದು. ಅನ್ನಿಸ್ತಾ ಇರ್ತದೆ. ವನ್ಯಜೀವಿ ದಾಟುವ ಪ್ರದೇಶ. ಅಲ್ಲಿಂದ ಯಾರೋ ನಡ್ಕೊಂಡ್ಬಿಟ್ಟವ್ರಲ್ಲಿ.
ಓಹೋ ಬರಲಿ ಬರಲಿ ಬರಲಿ, ನಿಧಾನಕ್ಕೆ ಬರಲಿ. ಮೊಬೈಲ್ ಸಿಗ್ನಲ್ಗಳು ಬಂದ್ವೇನ್ರ? ಗೊತ್ತು ಬಂತಾ? ಫೋನ್ ಮಾಡಿ ಕೇಳ ನಿಮ್ಮ ಓನರ್ ಎಲ್ಲವ್ರೆ ನಡ್ಕೊಂಬತ್ತಾರ ಅವ್ರೂ. ಟಿಟಿನೇ ತರ್ಬೋದಾಗಿತ್ತಲ್ಲ, ಹೆಂಗಿದ್ರು ಮುಂಜಾನೆ ಇರಲಿಲ್ವಲ್ಲ. ಒಳ್ಳೆ ಲೈಟ್ ಹಾಕ್ಸಿದ್ರು ಗಾಡಿಗೆ. ಅವರು ಹೊತ್ತೋ ಪ್ಲ್ಯಾನಿಂಗ್ ಅಲ್ಲ ಅವ್ರೆ. ಎಲ್ಲಿ ಜೌಲಿಯಾ ಕೊಟ್ಟ ಹೋಲಿ ಅವ್ರ ಮನೆ ತಗೊಪ್ತು. ನನ್ನ ಗಾಡಿ ಎತ್ಕೊಂಡು ಹೋಗೋ ಪರವಾಗಿಲ್ಲ. ಹೋಗೋ ಮಚ್ಚ ಪಾಪ ಅವನಿಗೆ ಆರ್ಡ್ರ್ ಇದಂತೆ. ಫೈನಲಿ ವಿ ರೀಚ್ಡ್ ಮಲೆ ಮಹದೇಶ್ವರ ಬೆಟ್ಟ. ಇಲ್ಲೆಲ್ಲಾದ್ರೂ ಒಂದು ಕಡೆ ಸದ್ಯಕ್ಕೆ ಇವಾಗ ರೆಸ್ಟ್ ತೊಗೊಳ್ಳೋ ಪ್ಲ್ಯಾನಿಂಗಲ್ಲಿದ್ದೀವಿ. 5 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ನಮ್ಮ ಕಡೆಯವರೆಲ್ಲ ಬಂದಾಗ ಒಟ್ಟಿಗೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಓಕೆ, ನೋಡುವ. ನಿಧಾನವೇ ಪ್ರಧಾನ. ನಿಧಾನವಾಗಿ ದರ್ಶನ ಮಾಡಿಕೊಂಡು ನಿಧಾನ ಅಚ್ಚಾ. ಎಲ್ಲಿ ಕುತ್ಕೊಳ್ಳೋದಲ್ಲೇ ಮುಂದೆನ ಇಲ್ಲೇನ ಕಟ್ಗ ಇಲ್ಲೇ ಮೇಲೆ ಹಳ್ಳಿ ಮರ್ಕಿಗೆ ಜನರೇಟರ್ ಸ್ಟಾರ್ಟ್ ಆಗೋದಷ್ಟೇ. ಈಗ ಬಂತು ಕ್ರಿಶ್ಚಿಯನ್ ಜನರ ತನಕ. ಕ್ರಿಶ್ಚಿಯನ್ ಚೆನ್ನಾಗತ್ತಾ? ಈಗಲ್ಲ ಕ್ರಿಶ್ಚಿಯನ್ ಬರೋದು. ಸ್ನಾನ ಮಾಡೋಕೆ ಬಿಡಲ್ಲ ಅಲ್ಲ ಇಲ್ಲಿ. ಸುಮ್ಮನೆ ಇದು ಏನಾದ್ರು ತೆಪ್ಪೋತ್ಸವ ಆ ಥರ ಏನಾದ್ರು ಮಾಡ್ತಾರಾ? ಅದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಪ್ಪ. ಮೊದಲನೇ ದರ್ಶನಕ್ಕೆ ಹೊರಡುವ. ಜನ ರಸಿವ್ರ ಏನು 77 ಮಳೆಯ ಮಳೆಯ ಮುದ್ದು ಮಗ. ಓಂ ನಮಃ ಶಿವಾಯ. ದೇವಗೆ ಮಹದೇಶ್ವರ. ಈ ದೇವಸ್ಥಾನಗಳ ಬಗ್ಗೆ ಒಂದು ಫ್ಯಾಕ್ಟ್ ಹೇಳಬೇಕು. ಆ ಫ್ಯಾಕ್ಟ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಇವಾಗ ದೇವಸ್ಥಾನ ನೋಡಿ ಅಷ್ಟೇ. ಒಂಥರ ಚೆನ್ನಾಗೈತೆ, ಒಂಥರ ಪಾಸಿಟಿವ್ ವೈಬ್. ಮನಸ್ಸಿಗೆ ಶಾಂತಿ, ನೆಮ್ಮದಿ. ಇಷ್ಟು ದೂರ ನಡ್ಕೊ ಬಂದಿದ್ದೆಲ್ಲ ಒಂದೇ ಸರಿ ಹೊಂಟೇ ಹೋಯ್ತು ಅನ್ನೋ ಥರ ಫೀಲು, ಒಂಥರ ಖುಷಿ. ಹರ ಹರ ಮಹಾದೇವ ಶಂಭೂ ಶಂಕರ. ಅದು ಹೊರಕ್ಕೆ ಹೋಗುವ ದಾರಿ, ಒಳಗೆ ಹೋಗೋದು ಬೇರೆ ಕಡೆ ಇದೆ. ಇದು ರಥ ನಾವೇ ಇಳಿಯಕ್ಕೆ ಮಾಡಿರೋದಾ? ಏನು ಹರಕೆ ಹೊತ್ಕೊಂಡಿರೋ ರಥ ಎಳಿತಾರೆ. ತಿರುಪತಿ